ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ HMT ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ.
ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. ಪೀಣ್ಯ ಬಳಿಯಲ್ಲೂ ಕೂಡ ಇಂಥದೇ ಅವಘಡ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಇದು. ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆಗೆ ಹೋಗೋ ರಸ್ತೆ ಇದೀಗ ಬಂದ್ ಆಗಿದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬನೇ ನೆಲಕ್ಕುರುಳಿದೆ. ಹೀಗಾಗಿ ಪೀಣ್ಯ ಇಂಡಸ್ಟ್ರೀಸ್ ಭವನದಿಂದ ಎಚ್ಎಂಟಿ ಲೇಔಟ್ ಕಡೆ ಹೋಗುವ ರಸ್ತೆ ಬಂದಾಗಿದೆ. Hello.